ಚಿಕ್ಕೋಡಿಯಲ್ಲಿ ರೈತರ ರಣಕಹಳೆ. ಕೋಟಿ ಮೌಲ್ಯದ ಜಮೀನಿಗೆ 40 ಲಕ್ಷ ಪರಿಹಾರವೇ. ಸರ್ಕಾರದ ವಿರುದ್ಧ ಅರುಣ್ ಐಹೊಳೆ ಕಿಡಿಕಾರಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ತಾಲೂಕಾ ಘಟಕದ ವತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಂತ ಈ ವೇದಿಕೆ ಮೇಲೆ ಹಾಕಿರುವಂತ ಪರಮ ಪೂಜ್ಯರಿಗೆ ಚಿಕ್ಕೋಡಿ ಜುಲೈ 30 ಕೋಟ್ಯಾಂತರ ರೂಪಾಯಿ ಮೌಲ್ಯದ ರೈತರ ಜಮೀನಿಗೆ ಕೇವಲ 40 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವ ಸರ್ಕಾರದ ಕ್ರಮವನ್ನ ತೀವ್ರವಾಗಿ ಖಂಡಿಸಿ ನ್ಯಾಯಯುತ ಪರಿಹಾರ ಹಾಗೂ ಬಾಕಿ ಉಳಿದಿರುವ ನೀರಾವರಿ ಯೋಜನೆಗಳನ್ನ ತಕ್ಷಣ ಜಾರಿಗೊಳಿಸುವಂತೆ ಆಗ್ರಹಿಸಿ ಚಿಕ್ಕೋಡಿಯಲ್ಲಿ ನಡೆದ ಬೃಹತ್ ರೈತ ಧರಣಿ ಸತ್ಯಾಗ್ರಹದಲ್ಲಿ ರಾಯಭಾಗದ ಯುವ ಮುಖಂಡ ಅರುಣ್ ಐಹೊಳೆ ರೈತರ ಪರ ಧ್ವನಿ ಎತ್ತಿದ್ರು. ಸಾವಿರಾರು ರೈತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರ ಬೆವರಿನ ಬೆಲೆಯನ್ನು ಸರ್ಕಾರ ನಿರ್ಧರಿಸಲು ಸಾಧ್ಯವಿಲ್ಲ. ಕೋಟಿ ಮೌಲ್ಯದ ಭೂಮಿಗೆ ಕೇವಲ 40 ಲಕ್ಷ ಪರಿಹಾರ ನೀಡೋದು ರೈತರ ಬದುಕಿನೊಂದಿಗೆ ಚೆಲ್ಲಾಟವಾಡಿದಂತಾಗಿದೆ. ಈ ಅನ್ಯಾಯವನ್ನ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಅಂತ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ರೈತರ ನ್ಯಾಯಯುತ ಹೋರಾಟಕ್ಕೆ ತಾವು ಹಾಗೂ ತಮ್ಮ ಕುಟುಂಬ ಕೊನೆಯವರೆಗೂ ಬೆಂಬಲವಾಗಿ ನಿಲ್ಲೋದಾಗಿ ಭರವಸೆ ನೀಡಿದ ಅರುಣ್ ಐಹೊಳೆಯವರು ಕರ್ನಾಟಕ ರಾಜ್ಯ ರೈತ ಸಂಘದ ಹಿರಿಯ ಮುಖಂಡರಾದ ಚೂನಪ್ಪ ಹಾಗೂ ಶಶಿಕಾಂತ್ ಗುರೂಜಿ ಅವರ ಹೋರಾಟವನ್ನ ಶ್ಲಾಘಿಸಿದ್ರು. ರಾಯಬಾಗ್ ಕ್ಷೇತ್ರದ ಹಲವು ಗ್ರಾಮಗಳಿಗೆ ಇನ್ನೂ ನೀರಾವರಿ ನೀರು ತಲುಪಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ನನ್ನ ತಂದೆ ಶಾಸಕ ದುರ್ಯೋಧನ್ ಐಹೊಳೆಯವರು ಯೋಜನೆಗಳ ಅನುಷ್ಠಾನಕ್ಕಾಗಿ ನಿರಂತರ ಪ್ರಯತ್ನಿಸುತ್ತಿದ್ದಾರೆ. ಅಧಿಕಾರಿಗಳು ವಿಳಂಬ ಮಾಡದೆ ರೈತರಿಗೆ ನೀರು ತಲುಪಿಸುವ ಕೆಲಸವನ್ನ ತಕ್ಷಣ ಪೂರ್ಣಗೊಳಿಸಬೇಕು ಅಂತ ಒತ್ತಾಯಿಸಿದ್ರು. ಶಿವಶಕ್ತಿ ನೀರಾವರಿ ಯೋಜನೆಯ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ರೂ ಕೂಡ ಕಾಮಗಾರಿ ಆರಂಭವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ತಕ್ಷಣ ಕಾಮಗಾರಿ ಆರಂಭಿಸಬೇಕು, ಇಲ್ಲವಾದ್ರೆ ರೈತರೊಂದಿಗೆ ಬೀದಿಗಿಳಿದು ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಕೆಲವು ಗ್ರಾಮಗಳ ನೀರಾವರಿ ಯೋಜನೆಯ ಮೋಟಾರ್ಗಳು ಸುಟ್ಟು ಹೋಗಿರೋದ್ರಿಂದ ರೈತರು ಸಂಕಷ್ಟ ಎದುರಿಸುತ್ತಿದ್ದು, ಸರ್ಕಾರ ಕೂಡಲೇ 40 ಲಕ್ಷ ಅನುದಾನ ಬಿಡುಗಡೆ ಮಾಡಿ ಹೊಸ ಮೋಟಾರ್ಗಳನ್ನು ಅಳವಡಿಸಬೇಕು ಅಂತ ಆಗ್ರಹಿಸಿದ್ರು. ನಾವು ರೈತರ ಮಕ್ಕಳು, ರೈತರ ಹಕ್ಕಿನ ವಿಚಾರದಲ್ಲಿ ಯಾರಿಗೂ ತಲೆಬಾಗುವುದಿಲ್ಲ. ಸರ್ಕಾರದ ಯಾವುದೇ ಬೆದರಿಕೆಗೆ ಹೆದರುವ ಪ್ರಶ್ನೆಯೇ ಇಲ್ಲ. ರೈತರ ಏಳಿಗೆಯೇ ನಮ್ಮ ಗುರಿ, ರೈತರ ಹೋರಾಟವೇ ನಮ್ಮ ಹೋರಾಟ ಎಂದು ಅರುಣ್ ಐಹೊಳೆ ಘೋಷಿಸಿದ್ರು. ಬೃಹತ್ ರೈತ ಪ್ರತಿಭಟನೆಯಲ್ಲಿ ವಿವಿಧ ಮಠಾಧೀಶರು, ರೈತ ಸಂಘದ ಮುಖಂಡರು, ಸಾರ್ವಜನಿಕರು ಹಾಗೂ ಸಾವಿರಾರು ರೈತರು ಭಾಗವಹಿಸಿ ಸರ್ಕಾರದ